ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಸಾಮಾನ್ಯವಾಗಿ ಹಿರಿಯರು ಏನು ಹೇಳ್ತಾರೆ ಅಂತಂದರೆ, ನೀನು ಬಾದಾಮಿ ಅಥವಾ ಗೋಡಂಬಿ, ದ್ರಾಕ್ಷಿ ಏನೇ ಆದ್ರೂ ರಾತ್ರಿ ಹೊತ್ತು ಅದನ್ನು ನೆನೆಸಿ ತಿನ್ನಿ ಅಂತ ಹೇಳ್ತಾರೆ. ಆಯುರ್ವೇದದಲ್ಲೂ ಬಹಳಷ್ಟು ಈ ಥರದ ಬೀಜಗಳನ್ನು ತಿನ್ನಬೇಕಾದರೆ ರಾತ್ರಿಯ ದಿನ, ಹಿಂದಿನ ದಿನ ರಾತ್ರಿ ಅದನ್ನು ನೆನೆಸಿಟ್ಟು ಮಾರನೇ ದಿನ ಅದನ್ನು ತಿನ್ನಿ ಅಂತ ಹೇಳ್ತಾರೆ. ಆದರೆ ಬಹಳಷ್ಟು ಜನ ಏನು ನೆನೆಸಿದ ತಕ್ಷಣ ಏನು ಮಹಾ ಆಗ್ಬಿಡುತ್ತೆ, ಏನು ಮ್ಯಾಜಿಕ್ ಆಗುತ್ತಾ ಅದರಲ್ಲಿ ಅನ್ನೋ ಥರ ನಾವೆಲ್ಲ ಯೋಚನೆ ಮಾಡ್ತೀವಿ. ಆದರೆ ನಾವು ಬೀಜವನ್ನು ನೆನೆಸಿಟ್ಟಾಗ ಫಿಸಿಕ್ಸು, ಕೆಮಿಸ್ಟ್ರಿ, ಮಾಲಿಕ್ಯುಲರ್ ಬಯಾಲಜಿ ಅಂತ ಅಂತೀವಲ್ಲ, ಬೇರೆ ಬೇರೆ ಅಂಥ ವಿಚಾರಗಳಲ್ಲಿ ಈ ಬೀಜದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನಾವು ನೋಡ್ತಾ ಬರ್ತೀವಿ. ಹಾಗಾದರೆ ಬೀಜಗಳನ್ನು ನೆನೆಸಿಟ್ಟು ಏನಕ್ಕೆ ತಿನ್ನಬೇಕು ಅನ್ನೋ ಅಂಶಗಳನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ಬೀಜಗಳಿದೆಯಲ್ಲ, ಅದು ಒಂದು ಜೀವಂತವಾಗಿರೋದು, ಸ್ಲೀಪಿಂಗ್ ಎಂಬ್ರಿಯೋ ಅಂತ ಅದನ್ನು ನಾವು ಕರಿಬೋದು. ಅಂದರೆ ಮಲಗಿರುವಂತಹ ಒಂದು ಭ್ರೂಣ ಅದು. ಹಾಗಾಗಿ ನಾವು ಸಾತ್ವಿಕ ಆಹಾರ ಅಂತ ಸೇವನೆ ಮಾಡಬೇಕು. ನಮ್ಮ ಆರೋಗ್ಯ ಚೆನ್ನಾಗಿರಬೇಕಾದ್ರೆ, ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಎಲ್ಲ ಚೆನ್ನಾಗಿರ್ಬೇಕು ಅಂದರೆ ನಮ್ಮ ಆಹಾರ ಪದ್ಧತಿ ಚೆನ್ನಾಗಿರಬೇಕು. ನಾವು ಸಾತ್ವಿಕ ಆಹಾರ ತಿನ್ನಬೇಕು, ಹೆಚ್ಚು ಸಸ್ಯಾಹಾರವನ್ನು ಸೇವನೆ ಮಾಡಬೇಕು, ಕಾಳುಗಳನ್ನು ಇದೆಲ್ಲ ತಿನ್ನಬೇಕು, ಹಣ್ಣು ತರಕಾರಿ ಅಂತಾರೆ. ಕಾರಣ ಇವುಗಳಲ್ಲಿ ಒಂದು ಜೀವ ಇದೆ. ಅಂದರೆ ಇಲ್ಲಿ ನಾನು ಬೀಜಗಳು ಹೇಳಿದೆ, ಅವನ್ನ ಸ್ಲೀಪಿಂಗ್ ಎಂಬ್ರಿಯೋ ಅಥವಾ ನಿದ್ರಿಸುವ ಭ್ರೂಣ ಅಂತ ಕರಿತೀವಿ. ಅಂದರೆ ಅದರಲ್ಲಿ ಲೈಫ್ ಫೋರ್ಸ್ ಇದೆ, ವೈಟಲ್ ಫೋರ್ಸ್ ಇದೆ ಅಂತ ಅರ್ಥ. ಆದರೆ ಜಂಕ್ ಆಹಾರ ಅಂತ ನಾವು ಏನಕ್ಕೆ ಕೆಲವೊಂದು ಪದಾರ್ಥಗಳನ್ನು ಹೇಳ್ತೀವಿ ಅಂತ ಅನ್ನೋದಾದರೆ, ಜಂಕ್ ಅಂದರೆ ಕಸ ಅಂತೇಳಿ, ಅದು ಪ್ರಾಸೆಸ್ಡ್ ಫುಡ್. ಅದು ಅದರಲ್ಲಿ ಯಾವುದೇ ಒಂದು ವೈಟಲ್ ಫೋರ್ಸ್, ಒಂದು ಜೀವದ ಒಂದು ಅಂಶ ಏನು ಇರೋದಿಲ್ಲ. ಅದನ್ನು ಸೇವನೆ ಮಾಡಿದಾಗ ನಮಗೆ ಅದರಿಂದ ಎನರ್ಜಿ ಸಿಕ್ಕುವ ಬದಲು, ಚೈತನ್ಯ ದೊರಕುವ ಬದಲು, ಶಕ್ತಿ ದೊರಕುವ ಬದಲು ಬೇರೆ ರೀತಿಯ ತೊಂದರೆಗಳು, ಕ್ಯಾಲರಿ ಜಾಸ್ತಿ ಆಗುತ್ತೆ, ಕೊಬ್ಬು ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಮುಖ್ಯವಾಗಿ ಮೊಳಕೆ ಕಾಳುಗಳನ್ನು ತಿನ್ನಬೇಕು, ಆಮೇಲೆ ಬೀಜಗಳನ್ನು ನೆನೆಸಿಟ್ಟು ತಿನ್ನಬೇಕು ಅಂತ ಹೇಳ್ತೀವಿ. ಇಲ್ಲಿ ಸ್ಲೀಪಿಂಗ್ ಎಂಬ್ರಿಯೋ ಅಂತ ಅಂದೆ. ನಾವು ಬೀಜಕ್ಕೆ ನೀರನ್ನು ಹಾಕಿದಾಗ ಏನಾಗುತ್ತೆ ಅಂದರೆ, ಅದು ನೀರನ್ನು ಹೈಡ್ರೇಟ್ ಆಗುತ್ತೆ. ಬೀಜ ಆ ನೀರನ್ನು ಹೀರಿಕೊಳ್ಳುತ್ತೆ. ಹೀರಿಕೊಂಡಾಗ ಕೆಲವೊಂದು ಎನ್ಸೈಮ್ಗಳು ಅಥವಾ ಕಿಣ್ವಗಳು ಯಾವ ಒಂದು ಈ ಬೀಜದಲ್ಲಿರುತ್ತೆ, ಆ ಕಿಣ್ವಗಳು ನೀರಿನ ಜೊತೆ ಬೆರೆತಾಗ ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ಅಲ್ಲಿವರೆಗೂ ಅದು ತಟಸ್ಥವಾಗಿರುತ್ತೆ, ಅದು ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ಅದನ್ನು ಇಂಬೈಬೇಷನ್ ಅಂತ ನಾವು ಕರಿತೀವಿ, ಸೀಡ್ ಇಂಬೈಬೇಷನ್ ಅಂತ ಕರಿತೀವಿ. ಆ್ಯಕ್ಟಿವೇಟ್ ಆಗುತ್ತೆ, ಹೈಡ್ರೇಟ್ ಆಗುತ್ತೆ, ಅದು ದಪ್ಪ ಆಗುತ್ತೆ, ಸ್ವಲ್ಪ ಬಲ್ಜ್ ಆಗುತ್ತೆ ನೀರು ಸೇರಿದಾಗ. ಕೆಲವೊಂದು ನ್ಯೂಟ್ರಿಷನ್ನು, ಅದರಲ್ಲಿರುವ ಪೋಷಕಾಂಶಗಳಿರುತ್ತಲ್ಲ, ಅದು ಬಿಡುಗಡೆಯಾಗೋಕ್ಕೆ ಆರಂಭ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಹಾಗೆ ಘನ ಸ್ಥಿತಿಯಲ್ಲಿರುತ್ತೆ, ಅದು ಬಿಡುಗಡೆಯಾಗಲು ಆರಂಭ ಆಗುತ್ತೆ. ಹಾಗಾಗಿ ಅದನ್ನು ನಾವು ಸೇವಿಸಿದಾಗ ಅದರಿಂದ ನಮಗೆ ಆರೋಗ್ಯಕ್ಕೆ ಬಹಳಷ್ಟು ಪ್ರಯೋಜನಗಳನ್ನು ನಾವು ನೋಡ್ಬೋದು. ಎರಡನೆಯ ಪ್ರಮುಖ ಅಂಶ ಏನು ಅಂತ ಅಂದರೆ, ಬೀಜಗಳಲ್ಲಿ ಫೈಟೇಟ್ ಅಂತ ಒಂದು ಫೈಟಿಕ್ ಆ್ಯಸಿಡ್ ಅನ್ನುವ ಒಂದು ಅಂಶ ಇದೆ. ಇದು ಬೀಜಗಳ ಹೊರಪದರ ಅಂದರೆ ಕವರ್ ಏನಿರುತ್ತೆ ಅದರ ಹೊರಪದರದಲ್ಲಿ ಇರುವಂತಹ ಅಂಶ. ಇದು ನಾವು ಬೀಜಗಳನ್ನು ನೆನೆಸಿಟ್ಟು ತಿಂದಾಗ, ಬಾದಾಮಿ ಆಗ್ಬೋದು, ಗೋಡಂಬಿ ಯಾವುದೇ ಆಗಲಿ, ಬೀಜಗಳನ್ನು ನೆನೆಸಿಟ್ಟು ತಿಂದಾಗ ಏನಾಗುತ್ತೆ ಅಂದರೆ, ಬೀಜಕ್ಕೆ ನೀರು ಸೇರಿದಾಗ ಫೈಟೇಸ್ ಎನ್ನುವ ಒಂದು ಕಿಣ್ವ ಬಿಡುಗಡೆ ಆಗುತ್ತೆ. ಈ ಫೈಟೇಸ್ನ ಕೆಲಸ ಏನು ಅಂದರೆ, ಈ ಫೈಟಿಕ್ ಆ್ಯಸಿಡ್ ಅಥವಾ ಫೈಟೇಟ್ ಅಂತ ಏನಿದೆ ಹೊರ ಕವಚದಲ್ಲಿ, ಅದನ್ನು ನಾಶ ಮಾಡೋದು, ಅದನ್ನು ಡಿಸಾಲ್ವ್ ಅಥವಾ ಕರಗಿಸುವುದು. ಫೈಟಿಕ್ ಆ್ಯಸಿಡ್ ಇದ್ದರೆ ಹಾಗೆ ನಾವು ಬೀಜನ ನೆನೆಸಿಡೋದಿಲ್ಲ, ಹಾಗೆ ಬಾದಾಮಿನ ತಿಂತೀವಿ. ಏನಾಗುತ್ತವಾಗ ಅಂತಂದರೆ, ಅದರಲ್ಲಿರುವಂತಹ ಕ್ಯಾಲ್ಶಿಯಂ ಆಗ್ಬೋದು, ಮೆಗ್ನೀಷಿಯಮ್ ಆಗ್ಬೋದು, ಜಿಂಕ್ ಆಗ್ಬೋದು, ಐರನ್ ಅಂಶ, ಕಬ್ಬಿಣಾಂಶ ಇವೆಲ್ಲ ಏನಿರುತ್ತೆ ಆ ಬೀಜಗಳಲ್ಲಿ, ಅದು ಈ ಫೈಟೇಟ್ ಜೊತೆ ಬೈಂಡ್ ಆಗಿಬಿಡುತ್ತೆ. ಬೈಂಡ್ ಆದಾಗ ಏನಾಗುತ್ತೆ, ಸೇವನೆ ಮಾಡಿದಾಗ ಅದು ನಮ್ಮ ದೇಹದ ಒಳಗಡೆ ಹೋಗೋದಿಲ್ಲ, ಅದರ ಹೊರತಾಗಿ ಅದು ದೇಹದಿಂದ ಹೊರಗಡೆ ಹೊರಟೋಗುತ್ತೆ. ಹಾಗಾಗಿ ಕೆಲವರು ನೋಡಿ, ಎಷ್ಟೇ ಪೋಷಕಾಂಶಗಳನ್ನು ಸೇವನೆ ಮಾಡಿದ್ರು ಅವರು ಆರೋಗ್ಯ ಇರೋದಿಲ್ಲ ಅವ್ರಿಗೆ. ಕಾರಣ ಅವರು ಸೇವಿಸುವ ರೀತಿ ಇದೆಯಲ್ಲ, ಸೇವಿಸುವ ಸಮಯ, ಸೇವಿಸುವ ಕ್ರಮ ಇವೆಲ್ಲ ಇದೆಯಲ್ಲ, ಅದು ಬೇರೆ ಥರ ಇರೋದರಿಂದ ಎಲ್ಲೋ ಒಂದು ಕಡೆ ಪೋಷಕಾಂಶಗಳ ಸೇವನೆ ಮಾಡ್ತಾ ಇರ್ತಾರೆ, ಆದರೆ ಅವರ ದೇಹಕ್ಕೆ, ಅವರ ಜೀವಕೋಶಗಳಿಗೆ ಈ ಪೋಷಕಾಂಶಗಳು ಹೋಗೋದಿಲ್ಲ. ಹಾಗಾಗಿ ಈ ಕಬ್ಬಿಣದ ಅಂಶ ಅಥವಾ ಜಿಂಕ್ ಆಗ್ಬೋದು, ಮತ್ತು ಮೆಗ್ನೀಷಿಯಮ್ ಆಗ್ಬೋದು, ಕ್ಯಾಲ್ಶಿಯಮ್ಮು, ಇದೆಲ್ಲ ಏನು ಈ ಬೀಜಗಳಲ್ಲಿರುತ್ತೆ ಅದು ನಮ್ಮ ದೇಹದ ಒಳಗಡೆ ಹೋಗಬೇಕು ಅಂದರೆ ನೆನೆಸಿಟ್ಟಾಗ ಏನಾಗುತ್ತೆ, ಈ ಫೈಟಿಕ್ ಆ್ಯಸಿಡು ಕಂಪ್ಲೀಟು ಡಿಸಾಲ್ವ್ ಆಗಿಬಿಡುತ್ತೆ. ಹಾಗಾಗಿ ಬಯೋ ಅಬ್ಸಾರ್ಪ್ಷನ್ ಇವೆಲ್ಲ ನಮ್ಮ ದೇಹವನ್ನು ಚೆನ್ನಾಗಿ, ದೇಹದಲ್ಲಿ ಜೀವಕೋಶಗಳು ಇವನ್ನು ಹೀರ್ಕೊಳ್ಳುತ್ತೆ. ಇಲ್ಲ ಅಂದರೆ ಫೈಟಿಕ್ ಆ್ಯಸಿಡ್ ಜೊತೆ ಇವೆಲ್ಲ ನಾಶ ಆಗಿ
ಹೋಗುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಇದೊಂದು ಬಹಳ ಪ್ರಮುಖವಾದ ಅಂಶ ಅಂತ ನಾನು ಹೇಳ್ಬೋದು. ಮತ್ತು ಮೂರನೆಯ ಬಹಳ ಪ್ರಮುಖವಾದ ಅಂಶ ಯಾವುದು ಅಂತಂದರೆ ಇಲ್ಲಿ ಈ ಬೀಜಗಳ ಹೊರ ಕವಚ ಏನಿರುತ್ತೆ ಅದರಲ್ಲಿ ಟ್ಯಾನಿನ್ ಅಂತ ಒಂದು ಅಂಶ ಇದೆ. ಮತ್ತು ಆ್ಯಂಟಿ ನ್ಯೂಟ್ರಿಯೆಂಟ್ ಅಂದರೆ ನ್ಯೂಟ್ರಿಷನ್ ಅಲ್ಲದ ಪೋಷಕಾಂಶಗಳಲ್ಲದ ಕೆಲವೊಂದು ವಸ್ತುಗಳು, ರಾಸಾಯನಿಕಗಳು ಈ ಬೀಜಗಳ ಸಿಪ್ಪೆಗಳಲ್ಲಿ ಇರುವಂಥದ್ದನ್ನು ನಾವು ನೋಡ್ತೀವಿ. ಟ್ಯಾನಿನ್ ಅದಕ್ಕೆ ಸ್ವಲ್ಪ ಕಹಿ ಇರುತ್ತೆ. ನೆನೆಸಿದಾಗ ಏನಾಗುತ್ತೆ ಅಂದರೆ ಈ ಟ್ಯಾನಿನ್ ಕರಗೋಗುತ್ತೆ. ಕರಗಿದಾಗ ನಮಗೆ ಕೆಲವು ಸಲ ನೋಡಿರ್ಬೋದು ಒಗಚಾಗಿರುತ್ತೆ ಕೆಲವೊಂದು ಅಂತಹ ಅಂಶಗಳು, ಕಹಿ ಹೊಡೆಯುತ್ತೆ ಅಂತೀವಲ್ಲ, ಅಂಥದ್ದು ಎಲ್ಲ ನೆನೆಸಿದಾಗ ಅದು ಹೊರಟೋಗೋದನ್ನು ನಾವು ನೋಡ್ತೀವಿ. ಹಾಗಾಗಿ ಬಹಳಷ್ಟು ಸಂದರ್ಭದಲ್ಲಿ ಕಾಳುಗಳನ್ನು ರಾತ್ರಿ ಹೊತ್ತು ನೆನೆಸಿಟ್ಟಾಗ ಈ ಟ್ಯಾನಿನ್ ಅದರಲ್ಲಿ ಕರಗಿ ಹೋಗುವುದರಿಂದ ನಮಗೆ ಅದನ್ನು ನಾವು ಸೇವನೆ ಮಾಡಿದಾಗ ನಮಗೆ ಕಹಿ ಆದಂಥ ಒಂದು ಫೀಲಿಂಗ್ ಅದು ಬರೋದಿಲ್ಲ. ಅದರ ಜೊತೆಗೆ ಆ್ಯಂಟಿ ನ್ಯೂಟ್ರಿಯೆಂಟ್ಗಳೇನಿರುತ್ತೆ ಅದೂ ಸಹ ಹೊರಟೋಗುತ್ತೆ. ಹಾಗಾಗಿ ನಾವು ಏನು ಸೇವಿಸ್ತೀವಿ ಅದರಲ್ಲಿ ಬರೀ ಪೋಷಕಾಂಶಗಳು ಇರೋದನ್ನು ನಾವು ನೋಡ್ಬೋದು. ಹಾಗಾಗಿ ಈ ಒಂದು ಕಾರಣದಿಂದಲೂ ಸಹ ನಾವು ಯಾವುದೇ ಬೀಜ ಆದರೂ ಅದನ್ನು ಹಿಂದಿನ ದಿನ ನೆನೆಸಿಟ್ಟು ನಂತರ ಅದರ ಸೇವನೆ ಮಾಡೋದು, ಅದರಿಂದ ಬೇರೆ ಬೇರೆ ಥರದ ಖಾದ್ಯಗಳನ್ನು ತಯಾರು ಮಾಡೋದನ್ನು ಮಾಡಿದ್ರೆ ದೇಹಕ್ಕೆ ಪೋಷಕಾಂಶಗಳು ನಮ್ಮ ದೇಹವನ್ನು ಸೇರಲು ಬಹಳ ಉತ್ತಮವಾದುದು ಇದು ಅಂತ ಹೇಳ್ಬೋದು. ಇದರ ಜೊತೆಗೆ ಈ ಒಂದು ಬೀಜಗಳು ಏನು ಅಂದರೆ ಕೀಟಗಳಿಂದ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಕೆಲವೊಂದು ಇನಿಬಿಟರ್ಗಳನ್ನು ಇಟ್ಕೊಂಡಿರುತ್ತೆ. ಅದರಲ್ಲಿ ಮುಖ್ಯವಾಗಿ ಟ್ರಿಪ್ಸಿನ್ ಇನಿಬಿಟರ್ ಅನ್ನೋದು ಒಂದು, ಆಮೇಲೆ ಪ್ರೋಟಿಯೇಸ್ ಇನಿಬಿಟರ್, ಇವೆಲ್ಲ ಇನಿಬಿಟರ್ಗಳಂದರೆ ಕೆಲವೊಂದು ರಾಸಾಯನಿಕಗಳು. ಇವುಗಳ ಮುಖ್ಯ ಕೆಲಸ ಏನು ಅಂದರೆ ಕೀಟಗಳೇನಾದರೂ ಈ ಬೀಜಗಳನ್ನು ಸೇವನೆ ಮಾಡಿದ ಪಕ್ಷದಲ್ಲಿ ಅವುಗಳಿಗೆ ಡೈಜೆಷನ್ ಆಗೋದಿಲ್ಲ, ಜೀರ್ಣ ಆಗೋದಿಲ್ಲ, ಆಗಬಾರದು. ಅವಾಗೇನಾಗುತ್ತೆ ಅಂದರೆ ಅವಕ್ಕೆ ಡಿಸ್ಕಂಫರ್ಟ್ ಆಗುತ್ತೆ, ಸರಿಯಾಗಿ ಅನಿಸೋದಿಲ್ಲ. ನಂತರ ಏನು ಮಾಡ್ತವೆ ಆ ಕೀಟಗಳು ಈ ಒಂದು ಬೀಜಗಳನ್ನು ತಿನ್ನೋದನ್ನು ಬಿಡುತ್ತೆ. ಹಾಗಾಗಿ ಈ ಒಂದು ಸಸ್ಯಗಳೇನು ಮಾಡುತ್ತೆ ಅಂದರೆ, ಬೀಜಗಳೇನು ಮಾಡುತ್ತೆ ಅಂದರೆ ಈ ಕೀಟಗಳಿಂದ ರಕ್ಷಣೆಯನ್ನು ಪಡೆಯೋದಕ್ಕೋಸ್ಕರ ಕೆಲವು ಇನಿಬಿಟರ್ಸ್ ಮಾಲಿಕ್ಯೂಲ್ಗಳನ್ನು ತಮ್ಮ ಬೀಜಗಳಲ್ಲಿ ಇಟ್ಕೊಂಡಿರುತ್ತೆ. ಅದರಲ್ಲಿ ಪ್ರಮುಖವಾಗಿ ಟ್ರಿಪ್ಸಿನ್ ಇನಿಬಿಟರ್ ಅನ್ನೋದು, ಪ್ರೋಟಿಯೇಸ್ ಇನಿಬಿಟರ್ ಅನ್ನೋದು. ನಿಮಗೆ ಗೊತ್ತಿರೋ ಹಾಗೆ ಟ್ರಿಪ್ಸಿನ್ ಮತ್ತು ಪ್ರೋಟಿಯೇಸು ನಮ್ಮ ಒಂದು ಈ ಏನು ಪೋಷಕಾಂಶಗಳು, ಅದರಲ್ಲಿ ಮುಖ್ಯವಾಗಿ ಪ್ರೋಟೀನ್ಗಳು ಡೈಜೆಷನ್ ಆಗಬೇಕು ದೇಹದಲ್ಲಿ ಅಂದರೆ ಇವುಗಳು ಬಹಳ ಮುಖ್ಯ. ಇವುಗಳೇ ಏನಾದರೂ ಇನಿಬಿಟ್ ಆಗಿಬಿಟ್ರೆ ಈ ಪ್ರೋಟೀನ್ ಡೈಜೆಷನು ದೇಹದಲ್ಲಿ ಆಗೋದಿಲ್ಲ. ಹಾಗಾಗಿ ಕಾಳುಗಳ ಸೇವನೆ ಯಾವ ರೀತಿ ಮಾಡಬೇಕು ಅಂದರೆ ನೆನೆಸಿಟ್ಟು ಮಾಡಿದಾಗ ಈ ಟ್ರಿಪ್ಸಿನ್ ಇನಿಬಿಟರ್ಸು, ಪ್ರೋಟಿಯಸ್ ಇನಿಬಿಟರ್ ಎಲ್ಲ ಕರಗಿ ಹೋಗ್ಬಿಡುತ್ತೆ. ಹಾಗಾಗಿ ಅದನ್ನು ನಾವು ಸೇವನೆ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಚೆನ್ನಾಗಿ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಆಗಿ ಆ ಎಲ್ಲ ಏನು ಅಮೈನೋ ಆಸಿಡ್ಗಳು ಅಥವಾ ಪ್ರೋಟೀನ್ಗಳಂತೀವಿ ಅದು ನಮ್ಮ ಜೀವಕೋಶಗಳಿಗೆ ಹೋಗಿ ನಮ್ಮ ದೇಹ ತುಂಬ ಆರೋಗ್ಯಕರವಾಗಿ ಇರುವಂಥದ್ದನ್ನು ನಾವು ನೋಡ್ತೀವಿ. ಜೊತೆಯಲ್ಲಿ ಈ ಬೀಜಗಳನ್ನು ನೆನೆಸಿಟ್ಟು ನಾವು ಸೇವನೆ ಮಾಡೋದರಿಂದ ಅದರ ಟೆಕ್ಸ್ಚರು ಅದರದ್ದು ಸ್ಮೂತ್ ಆಗುತ್ತದು, ಬಹಳ ಗಟ್ಟಿ ಇರುವಂತಹದ್ದು ಸ್ಮೂತ್ ಆಗುತ್ತೆ. ಸಿಪ್ಪೆನ ಈಸಿಯಾಗಿ, ಉದಾಹರಣೆಗೆ ಬಾದಾಮಿ ಅಂತ ಅನ್ಬೋದು, ಬಾದಾಮಿನ ಹಾಗೆ ತಿಂದರೂ ಏನೂ ತೊಂದರೆ ಇಲ್ಲ. ಕಾರಣ ಅದರಲ್ಲಿ ಟ್ಯಾನಿನ್ ಪ್ರಮಾಣ ಕಡಿಮೆ ಇದೆ, ಫೈಟಿಕ್ ಆ್ಯಸಿಡ್ ಪ್ರಮಾಣವನ್ನು ತುಂಬ ಕಮ್ಮಿ ಇದೆ. ಆದರೆ ಬೇರೆ ಬೀಜಗಳಾದರೆ ಅದರಲ್ಲಿ ಟ್ಯಾನಿನ್ ಆಗ್ಬೋದು, ಆ್ಯಂಟಿ ನ್ಯೂಟ್ರಿಯೆಂಟ್ ಆಗ್ಬೋದು, ಆಮೇಲೆ ಫೈಟಿಕ್ ಆ್ಯಸಿಡ್ ಪ್ರಮಾಣ ಜಾಸ್ತಿ ಇರೋದರಿಂದ ಅವನ್ನ ನೆನೆಸಿಟ್ಟು ನಾವು ನಂತರ ಅದನ್ನು ಬಳಕೆ ಮಾಡೋದು ಉತ್ತಮ. ಇಲ್ಲಿ ಇದರ ಟೆಕ್ಸ್ಚರ್ ಅಂದೆ ಹೊರ ಒಂದು ಏನು ಇದಿರುತ್ತೆ ಅದು ಬದಲಾವಣೆ ಹೊಂದುತ್ತೆ. ಏಕೆಂದರೆ ನೀರಲ್ಲಿ ಹಾಕಿರ್ತೀವಿ, ನೆನೆಸಿರ್ತೀವಿ, ಅದು ಮೃದು ಆಗಿರುತ್ತೆ. ಹಾಗಾಗಿ ಜೀರ್ಣ ಚೆನ್ನಾಗಾಗ್ತಾ ಬರುತ್ತೆ. ಕೆಲವರಿಗೆ ಒಂದು ಜೀರ್ಣಾಂಗದ ವ್ಯವಸ್ಥೆಯಲ್ಲಿ ಸ್ವಲ್ಪ ತೊಂದರೆ ಇರುತ್ತೆ, ಸರಿಯಾಗಿ ಆಹಾರ ಜೀರ್ಣ ಆಗೋದಿಲ್ಲ, ಅಥವಾ ಇರಿಟಬಲ್ ಬೊವೆಲ್ ಸಿಂಡ್ರೋಮ್ ಅನ್ಬೋದು, ಗ್ಯಾಸ್ಟ್ರೈಟಿಸ್ ಇರ್ಬೋದು, ಇಂಥದ್ದು ಏನೋ ತೊಂದರೆಗಳಿದ್ದಂಥವರು ಇದನ್ನು ನೆನೆಸಿಟ್ಟು ತಿಂದಾಗ, ಬೀಜಗಳನ್ನು ನೆನೆಸಿಟ್ಟು ತಿಂದಾಗ ಏನಾಗುತ್ತೆ ಅಂದರೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಯಾವುದೇ ಇರಿಟೇಷನ್ ಆಗೋದಲ್ಲ. ಬ್ಲಾಟಿಂಗ್ ಅಂತ, ಹೊಟ್ಟೆ ಉಬ್ಬರಿಸ್ಕೊಳ್ಳೋ ಅಂಥದ್ದು ಅಂತ ಸಾಮಾನ್ಯವಾಗಿ ಮಾತಾಡ್ತಾರೆ, ಆ ಥರದ ಯಾವುದೇ ರೀತಿಯ ತೊಂದರೆ ಆಗದಿದ್ದ ಹಾಗೆ ನಾವು ಬೀಜಗಳನ್ನು ನೆನೆಸಿಟ್ಟಾಗ ಅದು ನಮಗೆ ಬಹಳ ಉಪಯುಕ್ತವಾಗಿ ಕಂಡುಬರುತ್ತೆ. ಬಹಳಷ್ಟು ಸಂದರ್ಭದಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಾಗಬೇಕು ಅಂತಂದರೆ ನಾವು ಬೀಜಗಳನ್ನು ನೆನೆಸಿಬಿಡಬೇಕು. ಕಾರಣ ಅದರದ ಒಂದು ಡೈಜೆಷನ್ನು ತುಂಬ ಚೆನ್ನಾಗಿ ಆಗುತ್ತೆ. ಮತ್ತು ಎಲ್ಲ ನ್ಯೂಟ್ರಿಯೆಂಟ್ಸ್, ನಾನು ಹೇಳಿದೆ ಇದೊಂದು ಸ್ಲೀಪಿಂಗ್ ಎಂಬ್ರಿಯೋ ಅಂದರೆ ಇದರಲ್ಲಿರುವ ಎಲ್ಲ ಪೋಷಕಾಂಶಗಳು ಒಂಥರ ಸಮಾಧಿ ಅವಸ್ಥೆಯಲ್ಲಿರುತ್ತೆ. ಅದು ಯಾವಾಗ ನೀರಿನಲ್ಲಿ ನೆನೆಯುತ್ತೆ ಆವಾಗ ಈ ಪೋಷಕಾಂಶಗಳೆಲ್ಲ ಬಿಡುಗಡೆಯಾಗ್ತಾ ಬರುತ್ತೆ. ಬಿಡುಗಡೆಯಾದ ಪೋಷಕಾಂಶಗಳು ಆ ಬೀಜಗಳಲ್ಲೇ ಇರುತ್ತೆ. ಹಾಗಾಗಿ ನಂತರ ಅದನ್ನು ನಾವು ಸೇವನೆ ಮಾಡಿದಾಗ ಆ ಪೋಷಕಾಂಶಗಳು ನಮ್ಮ ದೇಹವನ್ನು ಸೇರುತ್ತೆ.
ಹಾಗಾದರೆ ಯಾವುದನ್ನು ನಾವು ನೆನೆಸಿಡಬೇಕು ಅಂದರೆ ಎಲ್ಲ ಬೀಜಗಳನ್ನು ನಾವು ನೆನೆಸ್ಬೋದು. ಬಾದಾಮಿ ಆಗ್ಬೋದು, ಅದರಲ್ಲಿ ಎಲ್ಲ ಥರದ ಬೀಜಗಳು ಅಂತ ಅನ್ಬೋದು. ಹುರುಳಿಕಾಳು, ಕಡಲೆಕಾಳು, ಹೆಸರು ಕಾಳು, ಎಲ್ಲ ಬೀಜಗಳನ್ನು ನಾವು ನೆನೆಸಿಟ್ಟಾಗ ಏನಾಗುತ್ತೆ ಅಂದರೆ ಅದರಲ್ಲಿ ಬಹಳಷ್ಟು ಪ್ರಯೋಜನಗಳು. ಹೊರಗಡೆಯಿಂದ ಬೀಜ ನೆನೆಸಿಡುವುದರಿಂದ ಹೊಸದಾಗಿ ಯಾವುದೇ ಒಂದು ಪೋಷಕಾಂಶ ಸೇರಿಕೊಳ್ಳಲ್ಲ. ಇರುವ ಪೋಷಕಾಂಶವೇ ಸರಿಯಾದ ರೀತಿಯಲ್ಲಿ ಅದು ನಮ್ಮ ದೇಹ ಬಳಕೆ ಮಾಡಿಕೊಳ್ಳಲು ಅದರಲ್ಲಿ ನಾನಾ ರೀತಿಯ ಬದಲಾವಣೆಗಳಾಗುತ್ತೆ. ಇದನ್ನು ಬರೀ ನೆನೆಸಿದ ಹೊರತು ಏನಾದರೂ ಮೊಳಕೆ ಬಂದರೆ ಇನ್ನೂ ಹೆಚ್ಚಿನ ಪ್ರಯೋಜನವನ್ನು ನಾವು ಪಡಿತೀವಿ. ಕಾರಣ ಮೊಳಕೆ ಬಂದ ಬೀಜಗಳಿಂದ ವಿಟಮಿನ್ ಬಿ ಕಾಂಪ್ಲೆಕ್ಸ್ ನಮಗೆ ಅಧಿಕವಾಗಿ ದೊರಕುತ್ತೆ. ಬರೀ ನೆನೆಸಿಟ್ಟಾಗ ಸ್ವಲ್ಪ ಪಾರ್ಷಿಯಲ್ ಆಗಿ ಸಿಕ್ಕುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಸಿಕ್ಕುತ್ತೆ. ಆದರೆ ನೆನೆಸಿಟ್ಟು ಮೊಳಕೆ ಬರೆಸಿರ್ತೀವಲ್ಲ, ಮೊಳಕೆ ಬಂದಂತಹ ಬೀಜಗಳಲ್ಲಿ ಯಥೇಚ್ಛವಾದ ಬಿ ಕಾಂಪ್ಲೆಕ್ಸ್ ಇರೋದರಿಂದ ಬಿ ಕಾಂಪ್ಲೆಕ್ಸ್ ಇದೆಯಲ್ಲ, ನಮ್ಮ ದೇಹದ ಬೇಕಾದಷ್ಟು ರಾಸಾಯನಿಕ ಕ್ರಿಯೆಗಳು ದೇಹದಲ್ಲಿ ಬೇಕಾದರೆ ಬಿ ಕಾಂಪ್ಲೆಕ್ಸು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಅದು ಎಲ್ಲೋ ಒಂದು ಕಡೆ ಕೆಟಲಿಸ್ಟ್ ಆಗಿ ಅದು ಒಂದು ಪ್ರಭಾವವನ್ನು ಬೀರುತ್ತೆ. ಕೋಎನ್ಸೈಮ್ Q10 ಆಗಿ ಅದು ಪ್ರಭಾವವನ್ನು ಬೀರೋದ್ರಿಂದ ದೇಹದಲ್ಲಿ ನಡೆಯುವ ಎಲ್ಲ ರಾಸಾಯನಿಕ ಕ್ರಿಯೆ, ಚಯಾಪಚಯ ಕ್ರಿಯೆಗಳ ಪೂರಕವಾದ ರಾಸಾಯನಿಕ ಕ್ರಿಯೆಗಳು ಏನಿರುತ್ತೆ ಅದಕ್ಕೆ ವಿಟಮಿನ್ ಬಿ ಕಾಂಪ್ಲೆಕ್ಸು ತುಂಬಾ ಮುಖ್ಯವಾದದ್ದು. ಫೋಲೇಟ್, ಅದರಲ್ಲೂ ಮುಖ್ಯವಾಗಿ ಫೋಲಿಕ್ ಆ್ಯಸಿಡ್ ಅಂತ ಅಂತೀವಲ್ಲ, ಏಕೆಂತಂದರೆ ನಮ್ಮ DNA ಸಿಂಥಸೈಸ್ ಆಗಬೇಕಾದ್ರೆ, ಅದರಲ್ಲಿ ಪ್ಯೂರಿನ್ಗಳು ಮತ್ತು ಪಿರಮಿಡಿನ್ಗಳು ಸಿಂಥಸೈಸ್ ಆಗಬೇಕಾದ್ರೆ ಫೋಲಿಕ್ ಆ್ಯಸಿಡು ಅತ್ಯಂತ ಮುಖ್ಯವಾದುದು. ಹಾಗಾಗಿ ಫೋಲೇಟ್ ಮೆಟಬಾಲಿಸಮ್ಗೂ ಸಹ ಈ ಬೀಜಗಳು ಬಹಳ, ಮೊಳಕೆ ಒಡೆದಂತಹ ಕಾಳುಗಳು, ಬೀಜಗಳು ಇವೆಲ್ಲ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸೋದ್ರಿಂದ ತರಾವರಿ ಬೀನ್ಸ್ಗಳು ಸಿಕ್ಕುತ್ತೆ, ಚಿಯಾ ಸೀಡ್ಗಳಾಗಿರಬಹುದು, ಕಾಮಕಸ್ತೂರಿ ಬೀಜ, ಬಾದಾಮಿಗಳು, ಈ ಥರದ್ದು ಮತ್ತು ದ್ರಾಕ್ಷಿಗಳು, ಈ ಥರದ ಬೀಜಗಳು ಮತ್ತು ಕಾಳುಗಳು ಇವುಗಳನ್ನು ನಾವು ನೆನೆಸಿಟ್ಟು ತಿಂದಾಗ ನಮಗೆ ಅದನ್ನು ರೆಗ್ಯುಲರ್ ತಿನ್ನಬೇಕಾದ್ರೆ ಎಷ್ಟು ಪೋಷಕಾಂಶ ಸಿಕ್ಕುತ್ತೋ ಅದರ 3-4 ಪಟ್ಟು ಹೆಚ್ಚಿನ ಪೋಷಕಾಂಶಗಳು ನಮ್ಮ ದೇಹಕ್ಕೆ ದೊರಕೋದ್ರಿಂದ ಆದಷ್ಟು ಬೀಜಗಳನ್ನು ತಿನ್ನಬೇಕಾದ್ರೆ, ಬಾದಾಮಿ ಆ ಥರದ ಇತರ ಬೀಜಗಳನ್ನು ತಿನ್ನಬೇಕಾದ್ರೆ ಹಿಂದಿನ ದಿನ ರಾತ್ರಿ ಹೊತ್ತು ಅದನ್ನು ನೆನೆಸಿಟ್ಟು ತಿನ್ನಿ. ಹಾಗಾಗಿ ಅದರಲ್ಲಿ ಬೇಕಾದಷ್ಟು ಬದಲಾವಣೆಗಳಾಗುತ್ತೆ, ಅದರಲ್ಲಿರುವ ಪೋಷಕಾಂಶಗಳು ದೇಹವನ್ನು ಸೇರುತ್ತೆ, ನಮ್ಮ ದೇಹ ಆರೋಗ್ಯವಾಗಿರುತ್ತೆ. ಇದೆಲ್ಲ ಅತ್ಯಂತ ಸಣ್ಣ ಸೂಕ್ಷ್ಮ ವಿಚಾರಗಳಾದರೂ ಇದರ ಹಿಂದಿರುವ ವಿಜ್ಞಾನವನ್ನು ನಾವು ತಿಳಿದುಕೊಂಡಾಗ ಇದನ್ನು ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅಂತ ನಮಗೆ ಗೊತ್ತಾಗುತ್ತೆ. ನಾವು ಸೇವಿಸುವ ಆಹಾರದ ಕ್ರಮ ಆಗಿರ್ಬೋದು, ಅದನ್ನು ಬಳಸುವ ರೀತಿ ಆಗಿರ್ಬೋದು, ಸಮಯ ಆಗಿರ್ಬೋದು, ಕ್ರೋನೋ ನ್ಯೂಟ್ರಿಷನ್ ಅಂತಾರೆ. ಯಾವ ಸಂದರ್ಭದಲ್ಲಿ, ಯಾವ ವೇಳೆಯಲ್ಲಿ ಯಾವ ಆಹಾರ ತಿನ್ನಬೇಕು ಎನ್ನುವುದು ಅತ್ಯಂತ ಪ್ರಮುಖವಾದದ್ದು ಅಂತಾರೆ. ಹಾಗಾಗಿ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಆಹಾರ ಸೇವನೆ ಮಾಡಿದಾಗ ಅದು ನಮ್ಮ ದೇಹಕ್ಕೆ ಪೋಷಕಾಂಶಗಳನ್ನು ಕೊಟ್ಟು ನಮ್ಮ ದೇಹವನ್ನು ಸದಾಕಾಲ ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ. ಬೀಜಗಳನ್ನು ನೆನೆಸಿದಾಗ ಮೆಟಬಾಲಿಕ್ ಶಿಫ್ಟ್ ಅಂತೀವಿ, ಆ ಒಂದು ಪ್ರಕ್ರಿಯೆ ನಡೆಯುತ್ತೆ. ಇಲ್ಲೇನಾಗುತ್ತೆ, ಸಾಮಾನ್ಯವಾಗಿ ಈಗ ಕಾರ್ಬೋಹೈಡ್ರೇಟ್ ಅದನ್ನು ಡೈಜೆಷನ್ ಮಾಡುವಂಥದ್ದು, ನಾವು ತಿನ್ನುವ ಕಾರ್ಬೋಹೈಡ್ರೇಟ್ನ ಅದನ್ನು ಸರಿಯಾದ ರೀತಿಯಲ್ಲಿ ಜೀರ್ಣ ಮಾಡುವಂಥದ್ದು ಅಮೈಲೇಸ್ಗಳು, ಲೈಪೇಸ್ ಅಂದರೆ ಲಿಪಿಡ್ಗಳನ್ನು, ಕೊಬ್ಬುಗಳನ್ನು ಜೀರ್ಣ ಮಾಡುವಂಥ ಲೈಪೇಸ್ಗಳು, ಪ್ರೋಟಿಯೇಸ್ ಅಂದರೆ ಪ್ರೋಟೀನ್ಗಳನ್ನು ಜೀರ್ಣ ಮಾಡುವಂತಹ ಪ್ರೋಟಿಯೇಸ್ಗಳು. ಅಮೈಲೇಸು, ಲೈಪೇಸು, ಪ್ರೋಟಿಯೇಸ್ಗಳು ಇವುಗಳು ಆ್ಯಕ್ಟಿವೇಟ್ ಆಗೋಕ್ಕೆ ಆರಂಭ ಆಗುತ್ತೆ. ಇದನ್ನು ನಾವು ಮೆಟಬಾಲಿಕ್ ಶಿಫ್ಟ್ ಅಂತೀವಿ. ಅಲ್ಲಿಯವರೆಗೂ ಒಣಗಿದ ಬೀಜದಲ್ಲಿ ಇದ್ಯಾವ ಈ ಒಂದು ಕಿಣ್ವಗಳು ಏನಿದೆ, ಅಮೈಲೇಸ್ ಆಗ್ಬೋದು, ಲೈಪೇಸ್ ಆಗ್ಬೋದು, ಪ್ರೋಟಿಯೇಸ್ಗಳಾಗ್ಬೋದು, ಅದು ನಿಷ್ಕ್ರಿಯವಾಗಿರುತ್ತೆ, ಆದರೆ ಒಂದು ಸಮಾಧಿ ಸ್ಥಿತಿಯಲ್ಲಿರುತ್ತೆ. ಯಾವಾಗ ಬೀಜಕ್ಕೆ ನೀರು ಬೀಳುತ್ತೆ ಆವಾಗ ಮೆಟಬಾಲಿಕ್ ಶಿಫ್ಟ್ ಅಂತ ಕರಿತೀವಿ. ಆ ಮೆಟಬಾಲಿಕ್ ಶಿಫ್ಟ್ ಆಗುತ್ತೆ, ಅವಾಗೇನಾಗುತ್ತೆ, ಈ ಎಲ್ಲ ಕಿಣ್ವಗಳು ಅಮೈಲೇಸ್, ಲೈಪೇಸ್, ಪ್ರೋಟಿಯೇಸ್ ಆ್ಯಕ್ಟಿವೇಟ್ ಆಗುತ್ತೆ. ಇವು ಆ್ಯಕ್ಟಿವೇಟ್ ಆದಾಗ ನಾವು ಸೇವಿಸುವ ಕಾರ್ಬೋಹೈಡ್ರೇಟ್ ಏನಿರುತ್ತೆ, ಅದರಲ್ಲಿರುವ ಅಂಥ ಕಾರ್ಬೋಹೈಡ್ರೇಟ್ ಅಂಶನೇ ಆಗ್ಬೋದು, ಅದು ಅಮೈಲೇಸ್ ಮುಖಾಂತರವಾಗಿ ಅದು ಮಾಲ್ಟೋಸ್ ಆಗಿಬಿಟ್ಟು ಅಲ್ಲಿಂದ ನೆಕ್ಸ್ಟು ಗ್ಲೂಕೋಸ್ ಆಗಿ ಅದು ಪರಿವರ್ತನೆ ಹೊಂದುತ್ತೆ. ಅದೇ ಥರ ಲೈಪೇಸ್ಗಳು ಏನಿರುತ್ತೆ, ಫ್ಯಾಟಿ ಆ್ಯಸಿಡ್ಗಳು, ಟ್ರೈಗ್ಲಿಸರೈಡ್ಗಳು ಏನಿರುತ್ತೆ ಅದು ಫ್ಯಾಟಿ ಆ್ಯಸಿಡ್ಗಳಾಗಿ ಕನ್ವರ್ಟ್ ಆಗ್ತಾ ಇರುತ್ತೆ, ಅಂದರೆ ಪರಿವರ್ತನೆ ಹೊಂದುತ್ತೆ. ಹಾಗಾಗಿ ಪ್ರೋಟೀನ್ಗಳು ಅಮೈನೋ ಆ್ಯಸಿಡ್ಗಳಾಗುತ್ತೆ. ಈ ರೀತಿ ಈ ಮೆಟಬಾಲಿಕ್ ಶಿಫ್ಟ್ ಆಗೋದ್ರಿಂದ ಈ ಬೀಜಗಳಲ್ಲಿರುವಂತಹ ಕಾರ್ಬೋಹೈಡ್ರೇಟ್ಗಳಾಗಿರ್ಬೋದು, ಪ್ರೋಟೀನ್ಗಳಾಗಿರ್ಬೋದು, ಕೊಬ್ಬುಗಳಾಗಿರ್ಬೋದು, ಅವುಗಳಲ್ಲೇ ಇರುವ ಕಿಣ್ವದ ಮುಖಾಂತರ ಅವು
ಒಂದು ಸರಳ ರೂಪವನ್ನು ಪಡೆಯುತ್ತೆ. ಹಾಗಾಗಿ ಸರಳ ರೂಪವನ್ನು ಅವು ಪಡೆದಾಗ ಏನಾಗುತ್ತೆ ಅಂದರೆ ಆ ಜೀರ್ಣಾಂಗ ಬಹಳ ಸುಲಭ ಆಗುತ್ತೆ. ಜೀರ್ಣಕ್ರಿಯೆ ಪಾರ್ಷಿಯಲಿ ಡೈಜೆಸ್ಟೆಡ್ ಆಗೋಗಿರೋದ್ರಿಂದ ಅದು ತುಂಬ ಚೆನ್ನಾಗಿ ಅಂದರೆ ಆಲ್ರೆಡಿ ಸ್ವಲ್ಪ ಮಟ್ಟಿಗೆ ಅದು ಸರಳವಾಗಿರೋದ್ರಿಂದ ನಮ್ಮ ಜೀರ್ಣಾಂಗಕ್ಕೆ ಹೋದಾಗ ಇನ್ನೂ ಬಹಳ ಸುಲಭವಾಗಿ ಅದೆಲ್ಲ ಜೀರ್ಣವಾಗೋದ್ರಿಂದ ನಮ್ಮ ಜೀವಕೋಶಗಳು ಅದನ್ನು ಸರಿಯಾದ ಪ್ರಮಾಣದಲ್ಲಿ ಹೆಚ್ಚು ಪೋಷಕಾಂಶಗಳನ್ನು ಪಡೆದುಕೊಳ್ಳಲು ಇದು ಸಹಾಯ ಮಾಡುತ್ತೆ. ಹಾಗಾಗಿ ಈ ಮೆಟಬಾಲಿಕ್ ಶಿಫ್ಟ್ ಆಗಬೇಕು ಅಂತಂದರೆ ಬೀಜಗಳನ್ನು ನೀರಿನಲ್ಲಿ ನಾವು ನೆನೆಸಬೇಕಾಗಿರುವುದು ಅತ್ಯಂತ ಪ್ರಮುಖವಾದದ್ದು. ನೆನೆಸಿದಾಗ ಈ ಒಂದು ಕ್ರಿಯೆಗೆ ಒಂದು ಪ್ರಚೋದನೆ ಸಿಕ್ಕುತ್ತೆ. ಪ್ರಚೋದನೆ ಸಿಕ್ಕಿದಾಗ ಈ ಎಲ್ಲ ಕಿಣ್ವಗಳು ಆ್ಯಕ್ಟಿವೇಟ್ ಆಗುತ್ತೆ. ನಮಸ್ಕಾರ.